ಅದರ ಜೊತೆಗೆ ನಮ್ಮ ಬಿಜೆಪಿಯ ಮುಖಂಡರಾದ ಚಿಂತಾಮಣಿಯ ಅಭ್ಯರ್ಥಿಗಳು ವೇಣುಗೋಪಾಲ್ ಅವರು ಇದ್ದಾರೆ. ಎಲ್ಲ ನಮ್ಮ ಜಿಲ್ಲೆಯ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸಂಚಾಲಕರು, ಸಹ ಸಂಚಾಲಕರು, ನಮ್ಮ ಕ್ಷೇತ್ರದ ಜಿಲ್ಲೆಯ ಈ ಒಂದು ಎಲೆಕ್ಷನ್ಗೆ ಸಂಚಾಲಕರು ಹಾಗೂ ಸಹಚಾಲಕರು ಮಾಡಿದ್ದೀವಿ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಿಂದ. ಮಾಧ್ಯಮ ಮಿತ್ರರು ಬಂದಿದ್ರಿ, ತಮಗೂ ಧನ್ಯವಾದಗಳು. ಇವತ್ತು ವಿಶೇಷವಾದ ದಿನ. ನಮ್ಮ ಕರ್ನಾಟಕ ಬಿಜೆಪಿ ಪಕ್ಷದ ನಾಯಕರು ಆದಂಥ BY ವಿಜಯೇಂದ್ರ ಅಣ್ಣವರಿಂದ ಇವತ್ತು ಜನ್ಮ ದಿನ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ನಮ್ಮ ಬಿಜೆಪಿ ಮುಖಂಡರು ಹಾಗೂ ಈಗ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ BY ವಿಜಯೇಂದ್ರ ಅವರು 100 ವರ್ಷ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಪದವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ದೇಶ ಆಳ್ತಕ್ಕಂಥ ನಾಯಕತ್ವ ಬೆಳೀಲಿ ಅಂತ ಅವರಿಗೆ ಜನ್ಮ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಚುನಾವಣೆಯ ಕುರಿತು ಇಡೀ ಒಂದು ಕ್ಷೇತ್ರವನ್ನು ಸುತ್ತಾಡ್ತಾ ಇರ್ತಕ್ಕಂಥ ವೈ ನಾರಾಯಣಸ್ವಾಮಣ್ಣವರು ಎಲ್ರಿಗೂ ಕೂಡ ಇವತ್ತು ಮತಪಟ್ಟಿಯಲ್ಲಿ ಇವತ್ತು ಎಲ್ಲ ಪದವೀಧರರನ್ನು ಎನ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾವ ಥರ ಮಾಡಬೇಕು, ಯಾವ್ಯಾವ ಸಮಸ್ಯೆ ಬರುತ್ತೆ, ಯಾವ ಸಮಸ್ಯೆಗೆ ಏನು ಮಾಡಬೇಕು, ಯಾವತ್ತಿಂದ ಮಾಡಬೇಕು, ಏನು ದಿನಾಂಕಗಳನ್ನು ವಿವರವಾಗಿ ತಿಳಿಸೋದಕ್ಕೆ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ತಮಗೆ ತಿಳಿಸ್ಕೊಡ್ತಾರೆ. ಶಿಡ್ಲಘಟ್ಟ ತಾಲೂಕು ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಮುಂದಿನ ವರ್ಷ ನವೆಂಬರ್ನಲ್ಲಿ ನಡೆಯಲಿದೆ. ಯಾವಾಗಲೂ ಜೂನಲ್ಲಿ ಇರ್ತಾ ಇತ್ತು, ಜೂನಲ್ಲಿ ಈ ಸಲ ನವೆಂಬರ್ಗೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಕೊರೋನಾ ಸಂದರ್ಭದಲ್ಲಿ ಆಗಿನ ಜೂನ್ ತಿಂಗಳು ನಡೀಬೇಕಾಗಿದ್ದ ಚುನಾವಣೆ 5 ತಿಂಗಳು ಮುಂದೆ ಹೋಗಿದ್ದರಿಂದ ನವೆಂಬರ್ ನಡೆಯಿತು. ಆ ನವೆಂಬರಿಂದ ಈ ನವೆಂಬರ್ ತನಕ 6 ವರ್ಷ ಅವಧಿ ಇದು. ಹಾಗಾಗಿ ನವೆಂಬರ್ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಗೆ ಮತದಾರರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆ ಮತದಾರರ ನೋಂದಣಿ ಪ್ರಕ್ರಿಯೆ ವೇಗವನ್ನು ಹೆಚ್ಚಿಸೋಕ್ಕೆ ಮತ್ತು ಪಕ್ಷದ ಸಂಘಟನೆ ತೊಡಗಿಸ್ಕೊಳ್ಳೋಕ್ಕೆ ರಾಜ್ಯದಿಂದ ನನ್ನನ್ನು ಸಂಚಾಲಕರಾಗಿ ನೇಮಿಸಿದ್ದಾರೆ. ಅದರ ಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಒಂದು ಅಡಿಯಲ್ಲಿ ಜಿಲ್ಲಾ ಸಂಚಾಲಕರನ್ನು ನೇಮಿಸಿದ್ದೇವೆ, ತಾಲೂಕು ಸಂಚಾಲಕರನ್ನು ನೇಮಿಸಿದ್ದೇವೆ. ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಚಾಲಕರ ಸಭೆಯನ್ನು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಜೊತೆಗೆ ಇವತ್ತು ಗ್ರ್ಯಾಜುಯೇಟ್ಸ್ ಇಲ್ಲದೇ ಇರೋ ಊರು ಇಲ್ಲವೇ ಇಲ್ಲ. ಒಂದು ಊರಿಗೆ 10-20 ಜನ ಗ್ರ್ಯಾಜುಯೇಟ್ಸ್ ಇದ್ದೇ ಇದ್ದಾರೆ. ಅವರೆಲ್ಲರೂ ಸೇರಿ ಇವತ್ತು ನೋಂದಣಿ ಮಾಡಿಕೊಳ್ಳೋ ಪ್ರಕ್ರಿಯೆ ಚಾಲನೆ ಆಗಿದೆ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಚುನಾವಣಾಧಿಕಾರಿ ನೇಮಿಸಿದ್ದಾರೆ. ಪ್ರಕ್ರಿಯೆ ಚಾಲುವಾಗಿದೆ. ನವೆಂಬರ್ 6ನೇ ತಾರೀಕು ಅಂದರೆ ನಾಳೆ ಮೊದಲನೇ ಹಂತದ ನೋಂದಣಿ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ. ನಾಳೆ ಆದಮೇಲೆ ಒಂದು 4 ದಿನಕ್ಕೆ ನಮಗೆ ವಿಚಾರ ಗೊತ್ತಾಗುತ್ತೆ ಎಷ್ಟೆಷ್ಟು ನೋಂದಣಿ ಆಗಿದೆ ಅಂತೇಳಿ. ಅದಾದಮೇಲೆ ಇನ್ನೂ 1-2 ಬಾರಿಗೆ ಅದನ್ನು ಮುಂದುವರಿಸಿ ಅವಕಾಶ ಕೊಡೋ ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗದಿಂದ ಇದೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದ ಮುಖಾಂತರ ಸರ್ಕಾರದ ವಿರುದ್ಧ ಇದ್ದಾರೆ. ಯುವ ನಿಧಿ ಅನ್ನೋ ಗ್ಯಾರಂಟಿ ನೀವು ಪೇಪರ್ ನೋಡ್ಬೋದು, ಯಾವಾಗಲೂ ಪಂಚ ಗ್ಯಾರಂಟಿ ಅಂತ ಹೇಳಿ ಎಲ್ರಿಗೂ ಚೂ ಮಂತ್ರ ಆಗ್ತಾ ಇರ್ತಾರೆ. ಆ ಚೂ ಮಂತ್ರ ಇದು. ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದ್ವಿ ನಾವು, ಜನರ ಜೀವನ ಮಟ್ಟವನ್ನು ಮೇಲೆ ಕೆತ್ಬಿಟ್ಟಿದ್ದೀವಿ. ಇನ್ನೇನು ಅವ್ರಿಗೆ ಯಾವುದು ಅವಶ್ಯಕತೆ ಇಲ್ಲವೇ ಇಲ್ಲ. ಸ್ವತಂತ್ರವಾಗಿ ಗಟ್ಟಿಯಾಗಿ ಬದುಕಬೇಕು ಅಂತೇಳಿ ಹೆಗಲ ಮೇಲೆ ಟವಲ್ ಹಾಕೊಂಡಿರುವಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ಅವರು, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಗ್ಯಾರಂಟಿ ಇಲ್ದಿರ ಭಾಷಣ ಶುರು ಆಗುವುದೇ ಇಲ್ಲ. ಈ ಮಟ್ಟಕ್ಕೆ ಜನರಿಗೆ ಮೋಸ ಮಾಡಕ್ಕೆ ಕೊಟ್ಟರು. ಯುವ ನಿಧಿ ಅನ್ನುವ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಲಾಂಚ್ ಮಾಡಿದ್ರು. ಹೇಳ್ತಾ ಇದ್ದೀನಿ, ಯುವ ನಿಧಿಯ ಮುಖಾಂತರ ಪದವೀಧರರಿಗೆ, ನಿರುದ್ಯೋಗಿಗಳಿಗೆ ಎಷ್ಟು ಜನಕ್ಕೆ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ, ಸ್ಟೈಫಂಡ್ ಕೊಟ್ಟಿದ್ದೀರಿ ಅನ್ನೋದನ್ನು ನೀವು ಜಿಲ್ಲಾವಾರು ಬಿಡುಗಡೆ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿರುವ ನಿರುದ್ಯೋಗ ಪದವೀಧರರಿಗೆ ಆಶಾಕಿರಣವಾದ ಯೋಜನೆ ಅಂತ ಏನೋ ಅವರು ಜಂಬ ಕೊಚ್ಕೊಳ್ತಾ ಇದ್ದಾರೆ.
ಈ ರಾಜ್ಯದಲ್ಲಿ ಬರೀ 3% ಜನಕ್ಕೂ ಸಿಕ್ಕಿಲ್ಲ. 3% ಜನಕ್ಕೂ ಸಿಕ್ಕಿಲ್ಲ. ಇಡೀ ಯುವ ಸಮುದಾಯ ಸಿದ್ದರಾಮಯ್ಯನವರ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎದ್ದು ನಿಂತಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿಗಳು ಅಂತೇಳಿ ಎಲ್ಲ ರೀತಿಯಲ್ಲೂ ಎಲ್ಲ ಜನರನ್ನು ಮೋಸ ಮಾಡೋಕ್ಕೆ ಸರ್ಕಾರ ನಿಂತುಬಿಟ್ಟಿದೆ. ಎಲ್ರಿಗೂ ಮುಂಕುಬೂದು ಹೆಚ್ಚೋದು, ಸುಳ್ಳು ಜನರನ್ನು ಯಾಮಾರಿಸುವುದರಲ್ಲಿ ನಿಸ್ಸೀಮರಾಗ್ಬಿಡೋದು ಕಾಂಗ್ರೆಸ್ ಅವರು. ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ, ಒಂದು ಸಣ್ಣ ಕೆಲಸ ಊರಲ್ಲಿ ಯಾವುದು ಆಗ್ತಾ ಇಲ್ಲ. ಆ ಜನಸಾಮಾನ್ಯರು ಆ ಕಚೇರಿಗಳಿಗೆ ಹೋದ್ರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅಡ್ಮಿನಿಸ್ಟ್ರೇಷನ್ ಝೀರೋ ಆಗ್ಬಿಟ್ಟಿದೆ. ಮಾತೆತ್ತಿದ್ರೆ ನಾವು 2,000 ಕೊಡ್ತೀವಿ, ಕೊಡ್ತೀರಿ 2,000 ಯಾವಾಗ? ಎಲೆಕ್ಷನ್ ಒಂದು 2 ದಿನ ಮುಂಚೆ 2 ತಿಂಗಳು 3 ದಿನ ಒಂದ್ಸಲ ಹಾಕ್ತೀರಿ ನೀವು ಬೇಳೆ ಬೇಯಿಸ್ಕೊಳ್ಳೋಕ್ಕೆ. ಆ ದುಡ್ಡು ಯಾರ್ದು? ನಮ್ಮದೇ ಆ ದುಡ್ಡದು. ನಿಮ್ಮ ಸರ್ಕಾರ ಬಂದ ಮೇಲೆ 65 ಐಟಮ್ಗಳ ಮೇಲೆ, 65 ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದೀರಿ. 55 ವಸ್ತುಗಳ ಮೇಲೆ ಒಂದಲ್ಲ ಎರಡಲ್ಲ 3 ಸಲ ಬೆಲೆ ಏರಿಕೆ ಮಾಡಿದ್ದೀರಿ. ಪಾಪ ಅಬಕಾರಿ ಇಲಾಖೆಯಲ್ಲಿ ಯಾರು ಕೇಳಂಗೆ ಇಲ್ಲ, ಇಷ್ಟ ಬಂದಾಗ ಎಷ್ಟು ಬೇಕಾದ್ರೆ ದುಡ್ಡು ರೈಸ್ ಮಾಡಿದ್ದೀರಿ. ಆ ದುಡ್ಡು ಅವ್ರ ಗಂಡಂದ್ರದ ಕಿತ್ತು ಹೆಂಗಸಿಗೆ 2,000 ಕೊಡ್ತಾ ಇದ್ದೀರಿ. ಅದು ಬಿಟ್ಟರೆ ನಿಮ್ಮ ಸಾಧನೆ ಏನೂ ಇಲ್ಲ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು, ಕೇಂದ್ರದಿಂದ ಕಾಸು ಬಂದಿಲ್ಲ ಅಂತ. ನಾನು ಸಿದ್ದರಾಮಯ್ಯ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 2004ರಿಂದ 2014 ತನಕ ನಿಮ್ಮ ಸರ್ಕಾರ ಇತ್ತು. ಆವಾಗ ರಾಜ್ಯ ಸರ್ಕಾರಕ್ಕೆ ಎಷ್ಟು ಕಾಸು ಬಂದಿದೆ ನಿಮ್ಮ ಹತ್ರ ಲೆಕ್ಕ ಇದೆ, ಲೆಕ್ಕ ತೆಗೀರಿ. ಆ ಲೆಕ್ಕಕ್ಕೆ ಮೋದಿ ಸರ್ಕಾರ ಬಂದ ಮೇಲೆ ಎಷ್ಟು ಜಾಸ್ತಿ ಕಾಸು ಕೊಟ್ಟಿದ್ದೆ ನಾವು? 200% ಜಾಸ್ತಿ ಕಾಸು ಕೊಟ್ಟಿದ್ದೀರಿ. ಮಾತಾಡಿದ್ರೆ ಪ್ರಧಾನಮಂತ್ರಿಯನ್ನು ಸಿಂಗ್ಲರ್ ಆಗಿ ಮಾತಾಡೋದು, ಕೇಂದ್ರ ಮಂತ್ರಿಗಳ ಸಿಂಗ್ಲರ್ ಆಗಿ ಮಾತಾಡೋದು, ಈ ರಾಜ್ಯಕ್ಕೆ ನಾವೇ ಅಧಿಪತಿ, ನಮಗೇನು ಯಾರು ಬೇಕಾಗಿಲ್ಲ ಅನ್ನೋ ಧೋರಣೆಯಿಂದ ಈ ರಾಜ್ಯ ಬಡವಾಗ್ಬಿಟ್ಟಿದೆ ಇವತ್ತು. ನೀವು ಮಾಡ್ತಾ ಇರುವ ನಿಮ್ಮ ನಡವಳಿಕೆಯಿಂದ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಸಂವಹನ ಸರಿಯಾಗಿ ಇಲ್ಲದೆ ಇರೋದ್ರಿಂದ, ಕೇಂದ್ರ ಸರ್ಕಾರದಿಂದ ಬರುವ ಯೋಜನೆ ತರಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಇವತ್ತು ನಿಮ್ಮ ದುರಹಂಕಾರದಿಂದ ಕರ್ನಾಟಕ ರಾಜ್ಯ ಬಡ ಆಗ್ತಾ ಇದೆ. ನಾನು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಮನೆ ನೆರೆ ಬಂತು, ಸುಮಾರು ಬೆಳೆ ಹಾನಿ ಬಂತು ಉತ್ತರ ಕರ್ನಾಟಕದಲ್ಲಿ. ಕೇಂದ್ರದ ಕಡೆ ಮುಖ ತೋರಿಸಿ ನೀವು ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಿರೋ ಹೊರತು ನಿಮ್ಮ ಕೈಯಿಂದ ಎಷ್ಟು ಕೊಟ್ಟಿದ್ದೀರಿ? ₹1 ಇದುವರೆಗೆ ಬಿಡುಗಡೆ ಮಾಡಿ ನಿಮ್ಮ ಕೈಲಿ ಆಗಲಿಲ್ಲ. ಮಾತಾಡಿದ್ರೆ ಜಂತರ ಮಂತರಲ್ಲಿ ನಾವು ಧರಣಿ ಮಾಡ್ತೀವಿ, ಕೇಂದ್ರ ಸರ್ಕಾರ ಕಾಸು ಕೊಡಬೇಕು ಅಂತ ಹೇಳ್ತಿದ್ದೀವಿ. ಅಂದ್ರೆ ನಿಮ್ಮ ಜವಾಬ್ದಾರಿಯನ್ನ ಬೇರೆಯವರ ಹೆಗಲ ಮೇಲೆ ತೊಳೆದ ನಿಮ್ಮ ಸಾಧನೆನಾ? ನನಗೊಂದು ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರ ಧೋರಣೆ ಏನು ಅಂದ್ರೆ, ಈ ಜನರನ್ನು ಡೈವರ್ಟ್ ಮಾಡೋದು. ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿ ಮುಖಾಂತರ ಬೇರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿ ತಂದು ಅಭಿವೃದ್ಧಿ ಕಾರ್ಯಗಳ ಕುಂಠಿತದ ಬಗ್ಗೆ ಚರ್ಚೆ ಆಗದಂಗೆ ನೋಡಿಕೊಳ್ಳುವ ಬಹಳ ಬುದ್ಧಿವಂತ ರಾಜಕಾರಣಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ದಿವಾಳಿ ಆಗಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ₹1 ದುಡ್ಡು ಸರ್ಕಾರದಲ್ಲಿ ಇಲ್ಲ. ಹಾಗಾಗಿ ಇವತ್ತು ಈ ರಾಜ್ಯದ ಯುವ ಜನರು ಬೇಸರಗೊಂಡಿದ್ದಾರೆ, ಪದವೀಧರರು ಬೇಸರಗೊಂಡಿದ್ದಾರೆ. ಶಿಕ್ಷಕರು ಬಿಡಿ, ಪಾಪ ಅವ್ರು ಕೇಳೋ ಗತಿ ಇಲ್ಲವೇ ಇಲ್ಲ. ಈ ರಾಜ್ಯದಲ್ಲಿ ಒಬ್ಬ ತೊಗಲಕ್ ದರ್ಬಾರ್ ಮಂತ್ರಿ ಇದ್ದಾರೆ, ಮಧು ಬಂಗಾರಪ್ಪ. ಅವ್ರು ಬಂದ ಮೇಲೆ ಅದ್ಭುತವಾದ ಸಾಧನೆ ಶಿಕ್ಷಣ ಇಲಾಖೆಯಲ್ಲಿ. ಏನು ಅದ್ಭುತವಾದ ಸಾಧನೆ! ಬಂದ ತಕ್ಷಣ 3 ಪರೀಕ್ಷೆ ಮಾಡ್ತೀನಿ ಮಾಡಿದ್ರು. ಎಷ್ಟು ರಿಸಲ್ಟ್ ಇಂಪ್ರೂವ್ ಮಾಡಿದ್ರು ಸ್ವಾಮಿ? ಲೆಕ್ಕ ಇಲ್ಲ. ಹೋಗಿ 3 ಪರೀಕ್ಷೆ ಮಾಡಿದ ಮೇಲೆ ಎಷ್ಟು ಜನ ಹುಡುಗರು ವಾಪಸ್ ಕಾಲೇಜ್ ಮುಂದೆ ಡಿಗ್ರಿ ಕಾಲೇಜ್ಗಾಗಲಿ PU ಕಾಲೇಜ್ಗಾಗಲಿ ಸೇರಿದ್ರು? ಲೆಕ್ಕ ಇಲ್ಲ. ಅದಾದ್ಮೇಲೆ ಮಕ್ಕಳು ಕಾಪಿ ಹೊಡೆದು ಬಿಡ್ತಾರೆ ಅಂತ ಹೇಳಿ CCTV ಕ್ಯಾಮರಾ ಹಾಕಿಸ್ತೀವಿ ಅಂತ ಹೇಳಿದ್ರಿ, ವೆಬ್ ಕ್ಯಾಸ್ಟಿಂಗ್ ಅಂತ ಹೇಳಿದ್ರಿ. CCTV ಕ್ಯಾಮರಾ ಹಾಕಿದ ಮೇಲೆ ಈ ರಿಸಲ್ಟ್ ಏನಾಯ್ತು ಸ್ವಾಮಿ? ಅದಾದ್ಮೇಲೆ ಆ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಕಡಿಮೆ ಆಗೋಗಿದೆ, ನಮ್ಗೆ ಅವಮಾನ ಅಂತ ಹೇಳಿ 20 ಮಾರ್ಕ್ಸ್ ಗ್ರೇಸ್ ಕೊಟ್ರಿ.
ಯಾರು ನಿಮ್ಮನ್ನು ಕೇಳಲೇ ಇಲ್ಲ, ನಿಮ್ಮಷ್ಟು ನೀವೇ ಗ್ರೇಸ್ ಕೊಟ್ಟು. ಅದಾದ ಮೇಲೆ ಮುಂದಿನ ಸಾಲಿನಲ್ಲಿ ಗ್ರೇಸ್ ಕೊಡಲ್ಲ ಅಂದ್ರಿ, ನಿಮ್ಮನ್ನು ಯಾರು ಕೇಳಲೇ ಇಲ್ಲ. ಮೊನ್ನೆ ಹೇಳಿದರೆ ಪಾಸ್ ಮಾರ್ಕ್ಸ್ ಅನ್ನು 33 ಇಳಿಸ್ಬಿಟ್ಟಿದ್ದೀವಿ. ಕಂಪ್ಲೇಂಟ್ ತಗೊಂಡು FIR ಮಾಡಿ ದುಡ್ಡು ಕೇಳ್ತೀರಿ. ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇಕಾಗಿ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ ಅಂತೇಳಿ. ಹಾಗಾಗಿ ರಾಜ್ಯದ ಆಡಳಿತ ಹಳ್ಳ ಹಿಡಿದಿದೆ. ಸಿದ್ದರಾಮಯ್ಯನವರು ಸಂಪುಟದವರು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಜನ ಇವತ್ತು ಆಕ್ರೋಶದಿಂದ ಬೀದಿಗಿಳಿಯುವ ಕಾಲ ದೂರ ಇಲ್ಲ. ಎಚ್ಚರಿಕೆಯಿಂದ ಆಡಳಿತ ನಡೆಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ.